ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ರಾಯಚೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಎನ್ ವಿನಾಯಕರಾವ್, ಮುಖಂಡರಾದ ಶಿವಕುಮಾರ್ ಪಾಟೀಲ್, ಸುಮಾ ಗಸ್ತಿ ಸೇರಿದಂತೆ ಯುವ ಮೋರ್ಚಾದ ಹಲವು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ದೂರದರ್ಶನದೊಂದಿಗೆ ಎನ್ ವಿನಾಯಕರಾವ್, ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗಲೆಲ್ಲ ದೇಶದ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ. ಈ ರೀತಿ ನಡೆ ಸಲ್ಲದು. ಅವರಿಗೆ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ ಎಂದರು. ಮೋದಿ ಅವರು ವಿದೇಶಗಳಿಗೆ ಹೋದರೆ ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಮಾಡುವ ದಿನಗಳು ಈ ದಿನಗಳು. ಆದರೆ ಅದೇ ಮೋದಿ ಅವರ ಬಗ್ಗೆ ಕೀಳಾಗಿ ಮಾತಾಡುವುದು, ಅದೇ ದೇಶದ ಬಗ್ಗೆ ಕೀಳಾಗಿ ಮಾತಾಡುವುದು ಅವ್ರಿಗೊಂದು ಸಂಸ್ಕೃತಿ ಆಗಿದೆ. ಶಿವಕುಮಾರ್ ಪಾಟೀಲ್, ರಾಹುಲ್ ಗಾಂಧಿ ಅವರ ಹೇಳಿಕೆ ಖಂಡನಾರ್ಹ. ಈ ರೀತಿಯ ಹೇಳಿಕೆ ನೀಡುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ತಿಳಿಸಿದರು. ಯುವ ಮೋರ್ಚಾ ನೇತೃತ್ವದಲ್ಲಿ ಈ ಒಂದು ರಾಯಚೂರು ನಗರದಲ್ಲಿ ರಾಹುಲ್ ಗಾಂಧಿ ಅವರ ಪ್ರತಿಕೃತಿಯನ್ನು ದಹನ ಮಾಡುತ್ತಾ ದೇಶದ್ರೋಹದ ವಿರುದ್ಧ ನಿಂದಿರಬಾರದು, ದೇಶದ ವಿರುದ್ಧ ನಿಲ್ಲಬೇಕಂತೇಳಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾ ಗಸ್ತಿ, ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ ಖಂಡನಾರ್ಹ ಎಂದು ಹೇಳಿದರು. ನಾವು ಸಂಘವನ್ನು ಯಾವಾಗಲೂ ಪರಿವಾರ ಅಂತೀವಿ, ಬಿಜೆಪಿ ಪರಿವಾರ ಅಂತ ಹೇಳ್ತೀವಿ. ಪರಿವಾರ ಅಂದ್ರೆ ಇಲ್ಲಿ ಜಾತಿ ಭೇದ ಕುಲಮತ ಯಾವುದೂ ಇರಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಅವರು.